ಹೇರ್ ಫಾಲ್ ನಿಮ್ಮಲ್ಲಿ ಎಷ್ಟೋ ಜನಕ್ಕೆ ಇರುವಂತಹ ಮೇಜರ್ ಕನ್ಸರ್ನ್. ಮೊದಲು ನನ್ನ ಕೂದಲು ತುಂಬ ಸ್ಟ್ರಾಂಗ್ ಆಗಿತ್ತು, ದೃಢವಾಗಿತ್ತು. ಇವಾಗ ಬರ್ತಾ ಬರ್ತಾ ತುಂಬ ಥಿನ್ ಆಗ್ತಿದೆ. ಈ ಥರ ಸಮಸ್ಯೆ ನಿಮಗೆ ಕಾಡಿಸ್ತಿದ್ರೆ ಈ ವಿಡಿಯೋ ನಿಮಗಾಗಿ. ಯೂಶಲಿ ಯಾರೇ ತಲೆ ಬಾಚಿದ್ರೂ ಹೇರ್ ಫಾಲ್ ಅನ್ನೋದು ಕಾಮನ್ ಆಗಿ ಇರುತ್ತೆ. ಅಂದರೆ 50 to 100 ಸ್ಟ್ಯಾಂಡ್ಸ್ ಇದ್ದರೆ ಅದು ನಾರ್ಮಲ್ ಅಂತ ಹೇಳ್ಬೋದು. ಆದರೆ ಅದಕ್ಕಿಂತ ಹೆಚ್ಚು ಆಗ್ತಿದೆ ಅಂತಂದರೆ ಹೇರ್ ಫಾಲ್ನ ಇಶ್ಯೂ ನಿಮಗಿದೆ, ನೀವು ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು ಅನ್ನೋದು ಅರ್ಥ. ಇವತ್ತಿನ ಸಂಚಿಕೆಯಲ್ಲಿ ಈ ಹೇರ್ ಫಾಲ್ಗೆ ರಿಲೇಟೆಡ್ ಎಲ್ಲ ಡೀಟೇಲ್ಸನ್ನು ನಾನು ನೀಡ್ತಾ ಇದ್ದೀನಿ. ಎಲ್ಲರೂ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಮಿಸ್ ಮಾಡದೆ ಆರೋಗ್ಯವಾಗಿರಿ. ವೆಲ್ಕಮ್ ಟು ಆರೋಗ್ಯ ಸಿರಿ. ಇಂದಿನ ವಿಷಯ ಹೇರ್ ಫಾಲ್ ಆ್ಯಂಡ್ ಆಯುರ್ವೇದ. ಲೆಟ್ಸ್ ಟಾಕ್ ಆಯುರ್ವೇದ ವಿತ್ ಡಾಕ್ಟರ್ ಸಹನಾ ಕೃಷ್ಣ. ಗುಡ್ ಹೇರ್ ಅನ್ನೋದು ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದು? ನಮ್ಮ ಆಚಾರ್ಯರು ನಮ್ಮ ಸಂಹಿತದಲ್ಲಿ ಗುಡ್ ಹೇರ್ ಬಗ್ಗೆ ವಿವರಣೆಯನ್ನು ನೀಡಿದ್ದಾರೆ. ಅಂದರೆ ಯಾವ ವ್ಯಕ್ತಿಯ ಒಂದು ಕೂದಲು ಸಾಫ್ಟ್ ಆಗಿರುತ್ತೆ, ಬಣ್ಣದಲ್ಲಿ ಚೇಂಜಸ್ ಇರೋದಿಲ್ಲ, ಶೈನಿ ಆಗಿರುತ್ತೆ, ದೃಢವಾಗಿರುತ್ತೆ, ಅಂಥ ಒಂದು ಕೂದಲನ್ನ ನಾವು ಗುಡ್ ಹೇರ್ ಅಂತ ಕರಿತೀವಿ. ಬಟ್ ಇವಾಗಿನ ಲೈಫ್ ಸ್ಟೈಲಲ್ಲಿ ನೋಡಿದ್ರೆ ಎಲ್ರಿಗೂ ಆಲ್ಮೋಸ್ಟ್ ಹೇರ್ ಫಾಲ್ ಆಗ್ತಾನೇ ಇದೆ. ಹಾಗಾದರೆ ಈ ಹೇರ್ ಫಾಲ್ಗೆ ಏನು ಕಾರಣಗಳನ್ನು ಅಂತ ತಿಳ್ಕೊಳ್ಳೋಣ. ಕಾರಣಗಳು ಮಾತಾಡ್ಬೇಕಾದ್ರೆ ಮೊದಲು ನಾನು ಹೇಳುವಂಥ ಕಾರಣ ಯಾವುದು ಅಂತಂದರೆ, ಯಾವ ಒಂದು ವ್ಯಕ್ತಿಗೆ ತುಂಬ ಒಂದು ದಿನಗಳಿಂದ ಯಾವುದಾದ್ರು ಒಂದು ಪ್ರಾಬ್ಲಮಿಂದ ಸಫರ್ ಆಗ್ತಿದೆ, ಯಾವುದಾದ್ರು ಒಂದು ಇಲ್ನೆಸ್ಸಿಂದ ಅವರು ಸಫರ್ ಆಗ್ತಿದ್ರೆ, ಆ ವ್ಯಕ್ತಿಗಳಲ್ಲಿ ಅಥವಾ ರೀಸೆಂಟ್ ಟೈಮ್ಸಲ್ಲಿ ನೀವು ನೋಡಿದ್ರೆ ಒಂದು ತುಂಬ ದಿನಗಳ ಕಾಲದಿಂದ ಯಾರಾದರೂ ಫೀವರಿಂದ ಬಳಲ್ತಾ ಇದ್ರೆ, ಅಂದರೆ ಜ್ವರ ಬಂದಿದ್ದರೆ ಅಂಥ ವ್ಯಕ್ತಿಯಲ್ಲಿ ಹೇರ್ ಫಾಲು ಕಾಣಿಸುವಂಥದ್ದು ಸಾಮಾನ್ಯವಾಗಿರುತ್ತೆ ಅಂತಲೇ ಹೇಳ್ಬೋದು. ಅದಲ್ಲದೆ ಬೇರೆ ರೀಸನ್ಸು ನಾನು ಮಾತಾಡಬೇಕು ಅಂತಂದರೆ, ಯಾರಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ಸು ಕಮ್ಮಿ ಇರುತ್ತೆ, ಇಲ್ಲ ಅಂತಂದರೆ ರಕ್ತಸ್ರಾವ ಹೆಚ್ಚಾಗ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಪೈಲ್ಸಲ್ಲಿ ಬ್ಲೀಡಿಂಗ್ ಇರ್ಬೋದು, ಇಲ್ಲ ಅಂತಂದರೆ ಮೆನ್ಸ್ಟ್ರೇಷನ್ ಟೈಮಲ್ಲಿ ಹೆವಿ ಬ್ಲೀಡ್ ಆಗುವಂಥದ್ದು ಸಾಧ್ಯತೆ ಇರುವಂಥವರಲ್ಲಿ ಹೇರ್ ಫಾಲ್ ಸಹ ಕಾಣಿಸುವಂಥ ಸಾಧ್ಯತೆ ಇರುತ್ತೆ. ಬಿಕಾಸ್ ಅವರಲ್ಲಿ ಏನಾಗುತ್ತೆ ಅಂತಂದರೆ ಹಿಮೋಗ್ಲೋಬಿನ್ ಲೆವೆಲ್ ಕಮ್ಮಿ ಆಗ್ತಾ ಬರುತ್ತೆ. ಅದರಿಂದ ಅನಿಮಿಯಾ ಅನ್ನೋದನ್ನ ಕಾಸ್ ಮಾಡುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಅನಿಮಿಯಾದಲ್ಲಿ ಯೂಶಲಿ ಹೇರ್ ಫಾಲ್ ಒಂದು ಸಿಂಪ್ಟಮ್ ಆಗಿ ಕಾಣಿಸುತ್ತೆ. ಇದು ಒಂದು ರೀಸನ್ ಆಗಿರ್ಬೋದು. ಇನ್ನು ನಾನು ಇಂಪ್ರಾಪರ್ ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಯಾರು ಪ್ರಾಪರಾಗಿ ಡಯೆಟನ್ನ ಫಾಲೋ ಮಾಡ್ತಿರಲ್ಲ, ಅಂದರೆ ಜಂಕ್ ಫುಡ್ ಜಾಸ್ತಿ ತಿನ್ನೋದು, ಬೇಕ್ರಿ ಐಟಮ್ಸ್ ಜಾಸ್ತಿ ತಿನ್ನೋದು, ಅಂದರೆ ಪ್ರಾಪರಾಗಿರುವಂತಹ ಒಂದು ಪೋಷಕಾಂಶಗಳ ಯುಕ್ತವಾದಂಥ ಆಹಾರವನ್ನು ಕನ್ಸ್ಯೂಮ್ ಮಾಡದೇ ಇರೋದು. ಯಾಕಂದರೆ ನ್ಯೂಟ್ರಿಷನ್ ಸಪ್ಲೈ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ನ್ಯೂಟ್ರಿಷನ್ ಇರುವಂತಹ ಫುಡ್ನ ಕನ್ಸ್ಯೂಮ್ ಮಾಡಿಲ್ಲ ಅಂತಂದರೆ ನಮ್ಮ ಹೇರ್ಸ್ಗೂ ಸಹ ಪೋಷಣೆ ಅನ್ನೋದು ನೀಡೋಕ್ಕೆ ಆಗೋದಿಲ್ಲ. ಸೊ ಆ ಥರ ಒಂದು ಕಂಡೀಷನಲ್ಲೂ ಸಹ ಹೇರ್ ಫಾಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದಲ್ಲದೆ ಇವಾಗ ನಿಮಗೆ ಹಸಿವಾಗ್ತಿಲ್ಲ, ಪ್ರಾಪರಾಗಿ ಡೈಜೆಷನ್ ಆಗ್ತಿಲ್ಲ ಅಂತಂದರೆ, ಈ ಡೈಜೆಷನ್ ಮೆಟಬಾಲಿಸಮ್ ಹ್ಯಾಂಪರ್ ಆದ್ರೂ ಸಹ ಈ ಹೇರ್ ಫಾಲ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಇದಲ್ಲದೆ ಬೇರೆ ರೀಸನ್ಸು ಏನಪ್ಪ ಹೇರ್ ಫಾಲ್ಗೆ ಅಂತಂದರೆ, ಯಾರಲ್ಲಿ ಡಿಪ್ರೆಷನ್ನು, ಸ್ಟ್ರೆಸ್ಸು, ಆ್ಯಂಗ್ಸೈಟಿ ಅಥವಾ ನೈಟು ನಿದ್ದೆ ಸರಿಯಾಗಿ ಮಾಡದೇ ಇರೋದು, ಇಲ್ಲಾಂದರೆ ನೈಟು ಲೇಟಾಗಿ ನಿದ್ದೆ ಮಾಡುವಂಥದ್ದು, ಇದು ಒಂದು ರೀಸನ್ ಆಗುತ್ತೆ. ಇದಲ್ಲದೆ ಯಾರು ಬೇರೆ ಒಂದು ಡಿಸೀಸಿಗೋಸ್ಕರ ಯಾವುದಾದ್ರು ಮೆಡಿಕೇಷನ್ಸ್ ತೊಗೊತಾ ಇದ್ದರೆ ಆ ಮೆಡಿಸನ್ನ ಸೈಡ್ ಎಫೆಕ್ಟು ಸಹ ಇದು ಕಾಣಿಸುವಂಥ ಸಾಧ್ಯತೆ ಇರುತ್ತೆ. ಇದು ಒಂದು ರೀಸನ್ ಆಯಿತಾ. ಮತ್ತೊಂದು ರೀಸನ್ ಏನಂತಂದರೆ, ಯಾರಲ್ಲಿ ಬೋನ್ಸಿಗೆ ಸಂಬಂಧಪಟ್ಟಂತಹ ಒಂದು ಪ್ರಾಬ್ಲಮ್ ಇರುತ್ತೆ ಅವರಲ್ಲೂ ಸಹ ಈ ಹೇರ್ ಫಾಲ್ ಕಾಣುವಂತಹ ಸಾಧ್ಯತೆ ಇರುತ್ತೆ. ಯಾಕಂತಂದರೆ ಸಪ್ತಧಾತುಗಳ ಬಗ್ಗೆ ಮಾತಾಡಬೇಕು ಅಂತಂದರೆ, ಸಪ್ತಧಾತುದಲ್ಲಿ ಅಸ್ಥಿಧಾತುನೂ ಸಹ ಒಂದು ಧಾತು ಅಲ್ವಾ. ಅಸ್ಥಿಧಾತುವಿನ ಮಲ ಒಂದು ಏನಂದರೆ ಕೇಶ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಎಲ್ಲಿ ಬೋನ್ಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಾಬ್ಲಮ್ ಇರುತ್ತೆ ಅಲ್ಲಿ ಹೇರ್ಸ್ಗೂ ಸಹ ಸಂಬಂಧಪಟ್ಟಂಥ ಪ್ರಾಬ್ಲಮ್ನ ನೀವು ನೋಡ್ಬೋದು. ಸೊ ಅಲ್ಲೂ ಒಂದು ಹೇರ್ ಫಾಲ್ ನಿಮಗೆ ಕಾಣಿಸುವಂಥ ಸಾಧ್ಯತೆ ಇರುತ್ತೆ. ಅದಲ್ಲದೆ ಹಾರ್ಮೋನಲ್ ಚೇಂಜಸ್, ಹೌದು, ಇವಾಗ ಹೈಪೋಥೈರಾಯ್ಡಿಸಮ್ ಪೇಷಂಟ್ ಆಗಿರಲಿ, ಇಲ್ಲ ಅಂತಂದರೆ PCOS ಪೇಷಂಟ್ ಆಗಿರಲಿ, ಮೆನೋಪಾಸ್ಗೆ ನಿಯರ್ ಆಗ್ತಿರುವಂಥ ಪೇಷಂಟ್ ಆಗಿರಲಿ, ಅವರಲ್ಲೂ ಸಹ ಈ ಹೇರ್ ಫಾಲು ಕಾಣಿಸುವಂಥ ಚಾನ್ಸಸ್ ಇರುತ್ತೆ. ಬಿಕಾಸ್ ಹಾರ್ಮೋನಲ್ ಚೇಂಜಸ್ಸಿಂದನೂ ಇದು ಕಾಣಿಸುವಂಥ ಚಾನ್ಸಸ್ ಇರುತ್ತೆ. ಅದಲ್ಲದೆ ಮತ್ತೊಂದು ರೀಸನ್ ಅಂತಂದರೆ, ಯೂಶಲಿ ಇದು ಕಾಮನ್ ಆಗಿ ತುಂಬ ಜನ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಆದರೆ ಇದು ಒಂದು ಕಾರಣ ಅಂತ ಅವ್ರಿಗೆ ಗೊತ್ತಿರಲ್ಲ. ಅದೇನಂತಂದರೆ, ನೀವು ತಲೆಗೆ ಸ್ನಾನ ಮಾಡಬೇಕಾದ್ರೆ ತಲೆಗೆ ಬಿಸಿ ನೀರನ್ನು ಉಪಯೋಗಿಸ್ತಿದ್ರೆ, ಹೌದು, ಬಿಸಿ ನೀರನ್ನು ಉಪಯೋಗಿಸ್ತಿದ್ರೆ ನೀವು ಇವತ್ತಿಂದನೇ ಸ್ಟಾಪ್ ಮಾಡಬೇಕಾಗುತ್ತೆ. ಯಾಕಂದರೆ ಅದು ಸಹ ನಿಮಗೆ ಹೇರ್ ಫಾಲ್ನ ಕಾಸ್ ಮಾಡೋಕ್ಕೆ, ಇಲ್ಲ ಅಂತಂದರೆ ಬಿಳಿ ಕೂದಲು ಕಾಸ್ ಮಾಡೋಕ್ಕೆ ಅದು ಕಾರಣ ಅಂತಲೇ ಹೇಳ್ಬೋದು. ನಮ್ಮ ಒಂದು ಕ್ಲಾಸಿಕ್ಸಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ನೀವು ಹೆಡ್ ಬಾತ್ ತೊಗೊಬೇಕು ಅಂತಂದರೆ ನೀರು ಐದರ್ ನಾರ್ಮಲ್ ಟೆಂಪ್ರೇಚರಲ್ಲಿ, ರೂಮ್ ಟೆಂಪ್ರೇಚರಲ್ಲಿ ಇರಬೇಕು, ಇಲ್ಲ ಅಂತಂದರೆ ಸ್ವಲ್ಪ ಉಗುರು ಬೆಚ್ಚಂಥ ನೀರನ್ನು ನೀವು
ಯೂಸ್ ಮಾಡಬಹುದು. ತಲೆಗೆ ಏನೇ ಕಾರಣಕ್ಕೂ ಬಿಸಿ ನೀರನ್ನು ಯೂಸ್ ಮಾಡಬಾರ್ದು. ಇನ್ನು ನೀವು ಬೇಕಾದ್ರೆ ಬಾಡಿಗೆ ನೀವು ಹಾಟ್ ವಾಟರ್ನ ಯೂಸ್ ಮಾಡ್ಬೋದು. ಸೊ ಅದೇನಾಗುತ್ತೆ ಅಂತಂದರೆ ಅಲ್ಲಿ ಪೋರ್ಸ್ ಇರೋದು ಓಪನ್ ಆಗಿಬಿಟ್ಟು ಅದು ತಿರ್ಗಾ ನಿಮ್ಮದು ಹೇರ್ಸನ್ನು ಥಿನ್ ಮಾಡಲಿಕ್ಕೆ ಇಲ್ಲಾಂದರೆ ಹೇರ್ ಫಾಲ್ನ ಕಾಸ್ ಮಾಡಲಿಕ್ಕೆ ಒಂದು ಕಾರಣವಾಗುತ್ತೆ. ಸೊ ಅದಕ್ಕೇ ಬಿಸಿ ನೀರನ್ನು ನೀವು ಆದಷ್ಟು ಹೆಡ್ ವಾಶಿಗೆ ನೀವು ಯೂಸ್ ಮಾಡಬೇಡಿ ಅಂತ ಹೇಳ್ತೀನಿ. ಇದು ಒಂದು ರೀಸನ್ ಆಯಿತಾ. ಅಂದರೆ ಇನ್ನೊಂದು ನೀವೇನು ಅರ್ಥ ಮಾಡ್ಕೊಬೇಕು ಅಂತಂದರೆ, ಹಾರ್ಶ್ ಕೆಮಿಕಲ್ಸು ನಾವೇನಾದರೂ ಹೇರ್ಗೆ ಯೂಸ್ ಮಾಡ್ತಿದ್ರೆ ಹೇರ್ ಕೇರ್ ಪ್ರಾಡಕ್ಟ್ಸಲ್ಲಿ ನೀವು ಯೂಸ್ ಮಾಡುವಂಥ ಪ್ರಾಡಕ್ಟ್ಸು ಹಾರ್ಶ್ ಕೆಮಿಕಲ್ಸಿಂದ ತುಂಬಿದರೆ ಅದು ಸಹ ಹೇರ್ ಫಾಲ್ಗೆ ಕಾರಣವಾಗುತ್ತೆ. ಅದಲ್ಲದೆ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದ್ದರೆ, ಮನೆಯಲ್ಲಿ ಬೇರೆಯವ್ರಿಗೆ ಇದ್ದರೆ ನಿಮಗೂ ಅದು ಹೇರ್ ಫಾಲ್ ಆಗುವಂಥ ಒಂದು ಪಾಸಿಬಿಲಿಟೀಸ್ ಇರುತ್ತೆ. ಸೊ ಇದೆಲ್ಲ ಒಂದು ಮೇಜರ್ ಹೇರ್ ಫಾಲ್ಸ್ಗೆ ಆಗುವಂತಹ ಕಾರಣ. ಇದಲ್ಲದೆ ಬೇರೆ ಕಾರಣಗಳು ನಾವು ನೋಡೋಣ ಅಂತಂದರೆ, ಸಾಮಾನ್ಯವಾಗಿ ಇವಾಗ ಪ್ರಕೃತಿಯ ಬಗ್ಗೆ ಮಾತಾಡಬೇಕು ಅಂತಂದರೆ 3 ಪ್ರಕೃತಿಗಳಿರುತ್ತಲ್ವ, ವಾತ, ಪಿತ್ತ ಹಾಗೂ ಕಫ. ಹಾಗೆ ದ್ವಂದ್ವಜ ಅಂತಂದರೆ ಕಾಂಬಿನೇಷನ್ಸಲ್ಲಿ ಇರುತ್ತೆ. ಈಗ ವಾತಜ ಪ್ರಕೃತಿ ಪರ್ಸನ್ಸಲ್ಲಿ ಏನಾಗುತ್ತೆ ಅಂತಂದರೆ, ಅವರ ಒಂದು ಹೇರನ್ನು ನೀವು ತೊಗೊಂಡ್ರೆ ಐದರ್ ರಫ್ ಆಗಿರುತ್ತೆ ಇಲ್ಲ ಬ್ರಿಟಲ್ ಆಗಿರುತ್ತೆ. ಸೊ ಅವರಲ್ಲಿ ಹೇರ್ ಬ್ರೇಕ್ ಆಗುವಂಥ ಚಾನ್ಸಸ್ ಹೆಚ್ಚಿರುತ್ತೆ. ಪಿತ್ತ ಪ್ರಕೃತಿಯವರಲ್ಲಿ ಏನಾಗುತ್ತೆ ಅಂತಂದರೆ ಶೈನಿ ಆಗಿದ್ರೂ ಥಿನ್ ಆಗಿರುತ್ತೆ ಹೇರ್. ಸೊ ಅವರಲ್ಲೂ ಹೇರ್ ಫಾಲ್ ಆಗುವಂಥ ಚಾನ್ಸಸ್ಸು, ಇಲ್ಲ ಅಂತಂದರೆ ಬೇಗ ಬಿಳಿ ಕೂದಲಾಗುವಂಥ ಚಾನ್ಸಸ್ಸು ಅವರಲ್ಲಿ ಹೆಚ್ಚಾಗಿರುತ್ತೆ ಈ ಪಿತ್ತ ಪ್ರಕೃತಿಯ ಒಂದು ಇಂಡಿವಿಜುವಲ್ಸಲ್ಲಿ. ಕಫ ಪ್ರಕೃತಿಯ ಪರ್ಸನ್ಸಲ್ಲಿ ಸಾಮಾನ್ಯವಾಗಿ ಅವರ ಹೇರು ದೃಢವಾಗಿರುತ್ತೆ, ಚೆನ್ನಾಗೇ ಇರುತ್ತೆ. ಇವಾಗ ಈ ಪ್ರಕೃತಿಯ ಅನುಸಾರವಾಗಿ, ಯಾಕಂದರೆ ಎಲ್ಲರಿಗೂ ಏಕದೋಷಜ ಪ್ರಕೃತಿ ಅಂತೂ ಇರಲ್ಲ, ಇಟ್ ವಿಲ್ ಬಿ ಇನ್ ದ ಕಾಂಬಿನೇಷನ್ ಅಲ್ವಾ. ಯಾವ ಪ್ರಕೃತಿಯ ಕಾಂಬಿನೇಷನಲ್ಲಿ ಅವ್ರದ್ದು ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತಲ್ಲ, ಅದ್ರ ಬೇಸಿಸ್ ಮೇಲೆ ಅವ್ರ ಹೇರ್ ಕೂಡ ಡಿಸೈಡ್ ಆಗಿರುತ್ತೆ. ಸೊ ಅದ್ರ ಬೇಸಿಸ್ ಮೇಲೆ ಅವ್ರಿಗೆ ಹೇರ್ ಫಾಲ್ನ ಒಂದು ಸಮಸ್ಯೆನೂ ಸಹ ಬರುವಂಥ ಚಾನ್ಸಸ್ ಇರುತ್ತೆ. ಅದಲ್ಲದೆ ಋತುಗೆ ಅನುಸಾರವಾಗಿಯೂ ಹೇರ್ ಫಾಲ್ ಆಗ್ಬೋದು. ಕೆಲವೊಂದು ಸೀಸನ್ಸಲ್ಲಿ ತುಂಬ ಹೇರ್ ಫಾಲ್ ಆಗುವಂಥದ್ದು ಕಾಮನ್ ಆಗಿ ನೀವು ನೋಡ್ಬೋದು. ಇನ್ನು ಅವಸ್ಥಾ ಬಗ್ಗೆ ಮಾತಾಡಬೇಕು ಅಂತಂದರೆ, ಈ ಯವ್ವನ ಅವಸ್ಥಾದಲ್ಲಿ ಸಾಮಾನ್ಯವಾಗಿ ಪಿತ್ತ ಪ್ರಿಡಾಮಿನೆಂಟ್ ಇರುತ್ತೆ. ಸೊ ಆ ಟೈಮಲ್ಲಿ ಸ್ವಲ್ಪ ಹೇರ್ ಫಾಲ್ ಜಾಸ್ತಿ ಆಗುವಂಥದ್ದು, ಗ್ರೇ ಹೇರ್ಸ್ಗೆ ಟರ್ನ್ ಆಗುವಂಥದ್ದು, ಇದೆಲ್ಲ ಒಂದು ಪಾಸಿಬಿಲಿಟೀಸು ನಾವು ನೋಡ್ಬೋದು. ಇದೆಲ್ಲ ಕೆಲವೊಂದು ಕಾರಣಗಳಾಯಿತು. ಇದಲ್ಲದೇನೂ ತುಂಬ ಕಾರಣಗಳಿದೆ. ಇವತ್ತಿನ ಸಂಚಿಕೆಯಲ್ಲಿ ನಾನು ಕೆಲವೊಂದು ಕಾರಣಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾದರೆ ನಮ್ಮ ಮನೆಯಲ್ಲಿ ಹೇರ್ ಫಾಲ್ನ ನಾವು ಹೇಗೆ ಪ್ರಿವೆಂಟ್ ಮಾಡಬಹುದು, ಇಲ್ಲ ನಾವು ಏನು ಹೇರ್ ಕೇರ್ ರೊಟೀನ್ನ ಫಾಲೋ ಮಾಡಬೇಕು ಅಂತಂದರೆ, ಕೆಲವೊಂದು ನಾನು ಟಿಪ್ಸನ್ನು ನಿಮಗೆ ಕೊಡ್ತೀನಿ. ಅದನ್ನು ನೀವು ಫಾಲೋ ಮಾಡ್ತಾ ಬರ್ಬೋದು. ಅದರಲ್ಲಿ ಫಸ್ಟ್ ಟಿಪ್ ಏನಂತಂದರೆ, ನಿಮ್ಮ ಡಯಟನ್ನು ನೀವು ಸರಿಪಡ್ಕೋಬೇಕು. ಯಾಕೆಪ್ಪ ಅಂತಂದರೆ, ಈ ಇಂಪ್ರಾಪರ್ ಡಯಟನ್ನು ನೀವು ಫಾಲೋ ಮಾಡ್ತಾರೆ ಅದು ಆಬ್ವಿಯಸ್ಲಿ ನ್ಯೂಟ್ರಿಷನ್ ಸಪ್ಲೈ ಅಂತೂ ಆಗೋದಿಲ್ಲ. ಸೊ ನಿಮ್ಮ ಡಯಟು ಹೆಲ್ತಿ ಡಯಟು ವಿತ್ ಪ್ರಾಪರ್ ನ್ಯೂಟ್ರಿಷನ್ ಸಪ್ಲೈ ಇರಬೇಕು. ಸೊ ಇದರಲ್ಲಿ ನೀವು ಏನು ಮಾಡ್ಬೋದು ಅಂತಂದರೆ, ಡ್ರೈ ಫ್ರೂಟ್ಸು, ನಟ್ಸನ್ನು ನಿಮ್ಮ ಒಂದು ರೊಟೀನಲ್ಲಿ ಆ್ಯಡ್ ಮಾಡ್ಕೊಬೋದು. ಇನ್ ದ ಫಾರ್ಮ್ ಆಫ್ ಲಡ್ಡು ಆಗಿರಲಿ, ಚಿಕ್ಕಿ ಆಗಿರಲಿ, ಇಲ್ಲ ಬಾರ್ ಆಗಿರಲಿ, ಅಥವಾ ಲೈಕ್ ಮಿಠಾಯಿ ಥರ ಆಗಿರಲಿ, ಆ ಥರ ಯಾವ್ದಾದ್ರು ಒಂದು ಫಾರ್ಮಲ್ಲಿ ನೀವು ನಿಮ್ಮ ಡಯಟಲ್ಲಿ ಇದನ್ನು ಆ್ಯಡ್ ಮಾಡ್ಕೊಬೋದು. ಅದ್ರ ಜೊತೆಗೆ ರಾಗಿನೂ ನೀವು ಕನ್ಸ್ಯೂಮ್ ಮಾಡ್ಬೋದು. ಬಟ್ ನೀವು ಏನು ಒಂದು ಇದರಲ್ಲಿ ಇಟ್ಕೊಬೇಕು ಅಂತಂದರೆ, ಯಾವಾಗ ನೀವು ಈ ನಟ್ಸ್ ಎಲ್ಲ ತೊಗೊಳ್ತಿರೋ ನಿಮ್ಮ ಡೈಜೆಷನ್ ಪವರ್ನು ನೀವು ನೋಡ್ಕೊಬೇಕಾಗತ್ತೆ. ಲೈಕ್ ನಿಮ್ಮದು ಡೈಜೆಷನ್ ಪ್ರಾಪರ್ ಆಗಿಲ್ಲ, ನಿಮಗೆ ಹಸಿವು ಸರಿಯಾಗಿ ಆಗ್ತಿಲ್ಲ ಅಂತಂದರೆ ಇದನ್ನು ನೀವು ತೊಗೊಂಡ್ರೆ ಹೆವಿ ಟು ಡೈಜೆಸ್ಟ್ ಆಗುತ್ತೆ. ಆವಾಗ ನಿಮ್ಮ ಒಂದು ಡೈಜೆಷನ್ ಅಂದರೆ ನಿಮ್ಮ ಜಠರಾಗ್ನಿಯ ಮೇಲೆ ಒಂದು ವರ್ಕ್ ಮಾಡಬೇಕಾಗುತ್ತೆ. ಸೊ ಅದ್ರ ಮೇಲೆ ಒಂದು ಕಾನ್ಸಂಟ್ರೇಟ್ ಮಾಡಿ ಫಸ್ಟು. ಅದಾದಮೇಲೆ ಅದು ಸರಿ ಹೋದ್ಮೇಲೆ ನೀವು ಈ ಥರ ಫುಡ್ನ ನೀವು ಕನ್ಸ್ಯೂಮ್ ಮಾಡ್ಬೋದು. ಸೊ ನಿಮ್ಮ ಡೈಜೆಷನ್ ಇಸ್ ಇಂಪಾರ್ಟೆಂಟು. ಈ ಥರ ನ್ಯೂಟ್ರಿಷನ್ ಫುಡ್ ಜೊತೆಗೆ ನಾನು ಹೇಳಿದೆ, ಇವಾಗ ಪಿತ್ತವನ್ನು ನಾವು ಬ್ಯಾಲೆನ್ಸ್ ಮಾಡ್ತಾ ಬರಬೇಕಾಗುತ್ತೆ. ಸೊ ಪಿತ್ತವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು ಅಂತಂದರೆ, ಒಂದು ನಿಮ್ಮ ಡಯಟಲ್ಲಿ ನೀವು ತುಪ್ಪವನ್ನು ಆ್ಯಡ್ ಮಾಡ್ಬೋದು, ಇಲ್ಲ ಅಂತಂದರೆ ಆಮ್ಲಕ್ಕಿನ ತೊಗೊಬೋದು, ಅಮೃತ ಬಳ್ಳಿಯನ್ನು ತೊಗೊಬೋದು, ಕರಿ ಲೀವ್ಸನ್ನು ತೊಗೊಬೋದು, ಮೇಥಿನ ತೊಗೊಬೋದು. ಈ ಥರ ಎಲ್ಲ ಯಾವುದಾದ್ರೂ ಒಂದು ಫಾರ್ಮಲ್ಲಿ ನೀವು ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ತಾ ಬರ್ಬೋದು. ಲೈಕ್ ಕರಿ ಲೀವ್ಸದು ಚಟ್ನಿ ಪುಡಿ ಆಗಿರಲಿ, ಇಲ್ಲ ನಿಮ್ಮ ಫುಡ್ಡಲ್ಲಿ ಜಾಸ್ತಿ ಕರಿ ಲೀವ್ಸ್ನ ಯೂಸ್ ಮಾಡುವಂಥದ್ದು, ಅಮೃತ ಬಳ್ಳಿಯ ಒಂದು ಕಷಾಯವನ್ನು ತೊಗೊಳ್ಳುವಂಥದ್ದು, ಆಮ್ಲ ಜ್ಯೂಸನ್ನ ಕನ್ಸ್ಯೂಮ್ ಮಾಡೋವಂಥದ್ದು, ಇಲ್ಲಾಂದರೆ ರಾ ಆಮ್ಲನ ತೊಗೊಳ್ಳುವಂಥದ್ದು, ಮೊರಬ್ಬನ ಕನ್ಸ್ಯೂಮ್ ಮಾಡೋದು. ಈ ಥರ ಯಾವುದಾದ್ರೂ ಒಂದು ಫಾರ್ಮಲ್ಲಿ ನೀವು ನಿಮ್ಮ ಡಯಟಲ್ಲಿ ಇದನ್ನು ಆ್ಯಡ್ ಮಾಡ್ತಾ ಬರ್ಬೋದು. ಆವಾಗ ಏನಾಗುತ್ತೆ, ನಿಮಗೆ ಪ್ರಾಪರ್ ನ್ಯೂಟ್ರಿಷನ್ ಸಪ್ಲೈನೂ ಸಿಗುತ್ತೆ, ಮತ್ತು ನಿಮ್ಮ ಹೇರ್ಗೆ ಪ್ರಾಪರ್ ಏನಂತಂದರೆ ನರಿಶ್ಮೆಂಟು ಸಹ ಸಿಗುತ್ತೆ ಅಂತ ಹೇಳ್ತೀನಿ. ಇದು ನಿಮ್ಮ ಫಸ್ಟ್ ಟಿಪ್. ಸೆಕೆಂಡ್ ಟಿಪ್ ಅಂತಂದರೆ, ಮಾನಸಿಕ ಒತ್ತಡವನ್ನು ಕಂಟ್ರೋಲ್ ಮಾಡುವಂಥದ್ದು. ಹೌದು, ಯಾಕಂದರೆ ಈ ಮಾನಸಿಕ ಒತ್ತಡಗಳು ಜಾಸ್ತಿ ಆದರೆ ಹೇರ್ ಫಾಲು ಅದ್ರದ್ದು ಒಂದು ಸಿಂಪ್ಟಮ್ ಆಗಿ ಬರುತ್ತೆ. ಸೊ ಅದಕ್ಕೆ ನಿಮ್ಮ ಮಾನಸಿಕ ಒತ್ತಡಗಳನ್ನ ಬ್ಯಾಲೆನ್ಸ್ ಮಾಡಬೇಕು. ಅದ್ರಲ್ಲಿ ನೀವೇನು ಮಾಡ್ಬೋದು ಅಂತಂದರೆ, ಒಂದು ಯೋಗ, ಎಕ್ಸಸೈಸ್, ಮೆಡಿಟೇಷನ್ ಯಾವುದಾದ್ರು ಒಂದು ಫಾರ್ಮಲ್ಲಿ ನೀವು ಇದನ್ನು ಅಳವಡಿಸ್ಕೊಳ್ತಾ ಬರ್ಬೋದು. ಅದ್ರ ಜೊತೆಗೆ
ಪಾದಾಭ್ಯಂಗ ಸಿಂಪಲ್ ಟಿಪ್, ಮನೇಲಿ ನೈಟ್ ಹೊತ್ತು ನೀವು ಪಾದಾಭ್ಯಂಗ ಮಾಡೋದ್ರಿಂದ, ನಾನು ಎಷ್ಟೊಂದು ಸಂಚಿಕೆಯಲ್ಲಿ ಹೇಳಿದ್ದೀನಿ ಪಾದಾಭ್ಯಂಗದ ಬಗ್ಗೆ, ಅದು ಮಾಡೋದ್ರಿಂದ ನಿಮ್ಮ ಒಂದು ಸ್ಟ್ರೆಸ್ ಲೆವೆಲ್ಸ್ ರೆಡ್ಯೂಸ್ ಆಗುತ್ತೆ, ಒಳ್ಳೆಯ ನಿದ್ದೆನೂ ನಿಮಗೆ ಸಿಗುತ್ತೆ ಅಂತ. ಸೊ ಅದರಿಂದನೂ ಸಹ ಹೇರ್ಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಮಾಡೋಕ್ಕೆ ಅದು ಸಹ ಹೆಲ್ಪ್ ಆಗುತ್ತೆ ಅಂತ. ಥರ್ಡ್ ಟಿಪ್ಪು, ಎಣ್ಣೆ ಹಚ್ಚೋದು. ಆಯಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು, ಇವಾಗ ಫ್ಯಾಷನ್ ಅಂದ್ಕೊಂಡು ತುಂಬ ಎಣ್ಣೆ ಹಚ್ಚದೇ ಇರೋದು ಎಲ್ಲ ನಾವು ನೋಡ್ತಾ ಇದ್ದೀವಿ. ಆದರೆ ಎಣ್ಣೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಭ್ಯಂಗದ್ದು ತುಂಬ ಬೆನಿಫಿಟ್ಸ್ ಇದೆ. ನಾನು ಮೋಸ್ಟ್ ಆಫ್ ಸಂಚಿಕೆಯಲ್ಲಿ ಹೇಳ್ತಾ ಇರ್ತೀನಿ. ಬಿಕಾಸ್ ನಿಮಗೆ ಹೋಲ್ ಬಾಡಿ ಅಭ್ಯಂಗ ಮಾಡೋಕ್ಕಾಗದೇ ಇದ್ರೂ ನೀವು ಅಟ್ಲೀಸ್ಟು ತಲೆಗೆ, ಕಿವಿಗೆ, ಪಾದಕ್ಕೆ ಆದರೂ ನೀವು ಮಾಡಲೇಬೇಕು. ಅದರಲ್ಲೂ ಹೇರ್ ಫಾಲ್ಗೆ ನೀವು ಎಣ್ಣೆಯನ್ನು ನಿಮ್ಮ ತಲೆಗೆ ಹಚ್ಚಲೇಬೇಕಾಗುತ್ತೆ. ಅದರಲ್ಲೂ ವಾತ ಪ್ರಕೃತಿ ಪೀಪಲ್ ಇರ್ತಾರಲ್ಲ, ಅವರಿಗೆ ಏನಂತಂದರೆ ಮೊದಲೇ ರಫ್ ಆಗಿರುತ್ತೆ ಕೂದಲು, ಬ್ರಿಟಲ್ ಆಗಿರುತ್ತೆ, ಸ್ಪ್ಲಿಟ್ ಲೈನ್ಸ್ ಜಾಸ್ತಿ ಆಗ್ತಿರುತ್ತೆ, ಅದು ಉದುರುವಂತಹ ಚಾನ್ಸಸ್ಸು, ಬ್ರೇಕ್ ಆಗುವಂಥ ಚಾನ್ಸಸ್ಸು ಹೆಚ್ಚಿರುತ್ತೆ. ಅವರಿಗೆ ನರಿಶ್ಮೆಂಟ್ ಬೇಕು ಅಂತಂದರೆ ಎಸ್ಪೆಷಲಿ ಎಣ್ಣೆಯನ್ನು ಅವರು ತಲೆಗೆ ಹಚ್ಚಲೇಬೇಕಾಗುತ್ತೆ, ಅಂದರೆ ಶಿರೋಅಭ್ಯಂಗವನ್ನು ಮಾಡಲೇಬೇಕಾಗುತ್ತೆ. ಇದರಿಂದನೂ ಹಲವಾರು ಬೆನಿಫಿಟ್ಸ್ ಇದ್ದಾವೆ. ಸೊ ಅದು ನರಿಶ್ಮೆಂಟು ಎಕ್ಸ್ಟರ್ನಲ್ ಆಗಿ ಹೇರ್ಗೆ ಕೊಡೋಕ್ಕೆ ಅದು ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ತೀನಿ. ಫೋರ್ತ್ ಟಿಪ್ಪು, ನೀವು ಹೇರ್ ವಾಶ್ ಮಾಡಲಿಕ್ಕೆ ಏನು ಮಾಡ್ಬೋದು ಅಂತಂದರೆ ತ್ರಿಫಲಾ ಪೌಡರು, ಅದ್ರ ಜೊತೆಗೆ ಶಿಕೆಕಾಯಿ ಮತ್ತು ರೀಟಾ ಪೌಡರ್ನ ಆ್ಯಡ್ ಮಾಡಿಬಿಟ್ಟು 2 ಸ್ಪೂನ್ಸು 2 ಗ್ಲಾಸ್ ಆಫ್ ವಾಟರಲ್ಲಿ ಮಿಕ್ಸ್ ಮಾಡಿ 1 ನೈಟ್ ಫುಲ್ಲು ಸೋಕ್ ಮಾಡಿ ನೆಕ್ಸ್ಟ್ ಡೇ ಅದನ್ನು ಫಿಲ್ಟ್ರ್ ಮಾಡಿಬಿಟ್ಟು ಅದನ್ನು ಆ್ಯಸ್ ಎ ಹೇರ್ ವಾಶ್ ಥರ ನೀವು ಯೂಸ್ ಮಾಡ್ಬೋದು. ಇದು ಮೈಲ್ಡಾಗಿ ನಿಮ್ಮ ಒಂದು ಸ್ಕ್ಯಾಲ್ಪನ್ನು ಕ್ಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಿಮಗೆ ಈ ಥರ ಮಾಡೋಕ್ಕಾಗ್ತಿಲ್ಲ, ನಾವು ಶ್ಯಾಂಪೂನೇ ಯೂಸ್ ಮಾಡಬೇಕು ಅಂತಂದರೆ ಆದಷ್ಟು ನೀವು ಶ್ಯಾಂಪೂವನ್ನು ಪರ್ಚೇಸ್ ಮಾಡಬೇಕಾದ್ರೆ ಮೈಲ್ಡ್ ಶ್ಯಾಂಪೂವನ್ನು ಪರ್ಚೇಸ್ ಮಾಡಿ. ಅದರಲ್ಲಿ ನೀವು ಇಂಗ್ರೀಡಿಯೆಂಟ್ಸ್ನ ಮೊದಲು ಚೆಕ್ ಮಾಡಿ, ಅದರಲ್ಲಿ ಏನಾದರೂ SLS, ಪ್ಯಾರಾಬಿನ್ಸು, ಈ ಥರ ಹಲವಾರು ಕೆಮಿಕಲ್ಸ್ ಏನಾದರೂ ಇದ್ದರೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಅದು ಅಗೇನ್ ನಿಮ್ಮ ಹೇರ್ನ ತುಂಬ ಹಾರ್ಶ್ ಮಾಡುತ್ತೆ, ಅದು ಹಾರ್ಶ್ ಕೆಮಿಕಲ್ಸು ಹೇರ್ನ ತುಂಬ ಡ್ಯಾಮೇಜ್ ಮಾಡುತ್ತೆ. ಸೊ ನೀವು ಶ್ಯಾಂಪೂಸ್ನ ಯೂಸ್ ಮಾಡ್ತೀನಿ ಅಂತಂದರೆ ಮೈಲ್ಡರ್ ಫಾರ್ಮಲ್ಲಿರುವಂಥದ್ದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರುವಂಥ ಶ್ಯಾಂಪೂಸ್ನ ಆದಷ್ಟು ನೀವು ನೋಡಿ ಸೆಲೆಕ್ಟ್ ಮಾಡಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಟಿಪ್ ಅಂತಂದರೆ ಹೇರ್ ಮಾಸ್ಕ್. ಹೌದು, ಇವಾಗ ಹೇರ್ ಮಾಸ್ಕನ್ನು ನೀವು ಹೇಗೆ ಪ್ರಿಪೇರ್ ಮಾಡ್ಬೋದು ಅಂತಂದರೆ ಕರಿ ಲೀವ್ಸು, ಹೈಬಿಸ್ಕಸ್ ಅಂದರೆ ದಾಸವಾಳ, ಅದರ ಜೊತೆಗೆ ಮೇಥಿ, ಹೀಗೆ ಹಲವಾರು ಇಂಗ್ರೀಡಿಯೆಂಟ್ಸು, ಏನು ಭೃಂಗರಾಜ ಅನ್ನು ತೊಗೊಬೋದು, ತ್ರಿಫಲವನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ಈ ಥರದ್ದು ಐದರ್ ಪೌಡರ್ ಫಾರ್ಮ್ಸ್ನ ನೀವು ತೊಗೊಂಡು ಅದಕ್ಕೆ ಐದರ್ ವಾಟರು ಇಲ್ಲ ಕರ್ಡು ಇಲ್ಲ ಅಂತಂದರೆ ಅಲೋವೆರಾ ಅಥವಾ ಫ್ಲ್ಯಾಕ್ಸೀಡ್ ಜೆಲ್ನ ನೀವು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಪೇಸ್ಟ್ ಥರ ಮಾಡಿ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ತಾ ಬರೋದು. ಅದು ರೂಟಿಂದ ನೀವು ಅಪ್ಲೈ ಮಾಡ್ಕೊಂಬನ್ನಿ. ರೂಟಿಂದ ಅಪ್ಲೈ ಮಾಡಿ ಒಂದಷ್ಟು ಹೊತ್ತು ಅದಕ್ಕೆ ಡ್ರೈ ಆಗೋಕ್ಕೆ ಬಿಡಿ, ಅಂದರೆ ಒಂದು 30 to 40 ಮಿನಿಟ್ಸ್ ನೀವು ಹಾಗೆ ಹೇರ್ ಮಾಸ್ಕ್ ಹಾಕ್ಕೊಂಡು ಇರಬಹುದು. ಅದಾದಮೇಲೆ ಅಗೇನ್ ಮೈಲ್ಡ್ ಶ್ಯಾಂಪೂಯಿಂದ ತೊಗೊಂಡು ಹೇರ್ ವಾಶ್ ಮಾಡಿ ನೀವು ಕ್ಲೆನ್ಸ್ ಮಾಡ್ಬೋದು. ಇದು ಏನಂತಂದರೆ ಹೇರ್ ಫಾಲ್ ಕಂಟ್ರೋಲ್ ಮಾಡಲಿಕ್ಕೂ ಹೆಲ್ಪ್ ಮಾಡುತ್ತೆ, ನಿಮ್ಮ ಹೇರನ್ನು ಸ್ಮೂತ್ ಮಾಡಲಿಕ್ಕೂ ಸಹ ಹೆಲ್ಪ್ ಮಾಡುತ್ತೆ, ಮತ್ತು ಶೈನಿಯಾಗಿ ದೃಢವಾಗಿ ಇಡಲಿಕ್ಕೆ ಸಹ ಅದು ಹೆಲ್ಪ್ ಮಾಡುತ್ತೆ. ಸೊ ಈ ಥರ ಹೇರ್ ಮಾಸ್ಕ್ನ ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು. ನೆಕ್ಸ್ಟ್ ಟಿಪ್ ಅಂತಂದರೆ ಒಂದು ದಿನಚರ್ಯ ಹಾಗೂ ಋತುಚರ್ಯವನ್ನು ಫಾಲೋ ಮಾಡೋದು. ನಾನು ಹೇಳಿದ್ನಲ್ಲ, ಸೀಸನಲ್ ಚೇಂಜಸ್ಸಿಂದನೂ ಸಹ ಹೇರ್ ಫಾಲ್ ಆಗುತ್ತೆ. ಸೊ ಅದಕ್ಕೆ ತಕ್ಕಂಥ ರೊಟೀನ್ನ ನೀವು ಅಳವಡಿಸ್ಕೊಬೇಕು. ಇವನ್ ಡೈಲಿ ರೊಟೀನು ಸಹ ನಾನು ದಿನಚರ್ಯದ ಕಾನ್ಸೆಪ್ಟ್ ಆಲ್ರೆಡಿ ನಮ್ಮ ಪ್ರೀವಿಯಸ್ ಎಪಿಸೋಡ್ಸಲ್ಲಿ ಹೇಳಿದ್ದೀನಿ. ನೀವೇನು ಚೆಕ್ಔಟ್ ಮಾಡಿಲ್ಲ ಅಂತಂದರೆ ಅದನ್ನು ಹೋಗಿ ಮೊದಲು ನೋಡಿ. ಆ ಕಾನ್ಸೆಪ್ಟು ಮಾರ್ನಿಂಗ್ ಟು ನೈಟು ನೀವೇನ ಫಾಲೋ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಅದರಲ್ಲಿ ಕರೆಕ್ಟ್ ಮಾಡ್ಕೋಬೇಕಾಗಿರೋಂಥ ವಿಷಯ ಅಂತಂದರೆ ನಿಮ್ಮ ಸ್ಲೀಪ್ ಆ್ಯಂಡ್ ಡಯಟ್, ಆಹಾರ, ವಿಹಾರ ಹಾಗೂ ನಿದ್ರಾ, ಈ ಮೂರನ್ನು ಸಹ ನೀವು ಬ್ಯಾಲೆನ್ಸ್ ಮಾಡ್ತಾ ಬರಬೇಕಾಗುತ್ತೆ. ಸೊ ಆವಾಗ ಪ್ರಾಪರ್ ನರಿಶ್ಮೆಂಟು, ನ್ಯೂಟ್ರಿಷನು ಎಲ್ಲ ಅದು ಹೇರ್ಸ್ಗೆ ಸಪ್ಲೈ ಆಗಿ ಹೇರು ನಿಮ್ಮದು ತುಂಬ ಚೆನ್ನಾಗಿ ಇರುತ್ತೆ ಅಂತ ನಾನು ಹೇಳ್ಬೋದು. ಹಾಗಾದರೆ ಇವಾಗ ನಮ್ಮ ಆಯುರ್ವೇದದಲ್ಲಿ ಬೇರೆ ಏನು ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇದೆ ಈ ಹೇರ್ ಫಾಲ್ಗೆ ಅಂತ. ಒಂದು ಶಿರೋ ಅಭ್ಯಂಗ, ನಾನು ಹೇಳಿದ್ನಲ್ಲ, ಆಯಿಲ್ ಮಸಾಜ್ ಮಾಡುವಂಥದ್ದು ಹೆಡ್ಗೆ, ಅದು ಒಂದು ಟ್ರೀಟ್ಮೆಂಟ್ ಇದೆ. ಶಿರೋ ಲೇಪ ಆಸ್ ಎ ಹೇರ್ ಮಾಸ್ಕ್ ಅಪ್ಲಿಕೇಶನ್ಸ್ ಇರುತ್ತಲ್ಲ, ಅದು ಒಂದು ಟ್ರೀಟ್ಮೆಂಟ್ ಇದೆ. ಮತ್ತೊಂದು ಸ್ಪೆಷಲ್ ಟ್ರೀಟ್ಮೆಂಟ್ ಅಂದರೆ ಶಿರೋಧಾರ. ಈ ಶಿರೋಧಾರದಲ್ಲಿ ಏನಾಗುತ್ತೆ ಅಂತಂದರೆ ಮೆಡಿಕೇಟೆಡ್ ಆಯಿಲ್ ಆಗಿರಲಿ, ಇಲ್ಲ ಕಷಾಯ ಆಗಿರಲಿ, ಇಲ್ಲ ಬಟರ್ ಮಿಲ್ಕ್ ಆಗಿರಲಿ, ಯಾವ್ದಾದ್ರು ಒಂದು ಇನ್ನು ಮೆಡಿಕೇಟೆಡ್ ಫಾರ್ಮ್ ನಾವು ಪೇಷಂಟ್ನ ತಲೆಯ ಮೇಲೆ ಒಂದು ಸ್ಮಾಲ್ ಸ್ಟ್ರೀಮಲ್ಲಿ ಅದನ್ನು ಈಕ್ವಲ್ ಆಗಿ ಏನು ಪ್ಲೇಸ್ ಮಾಡ್ತಾ ಬರೋದು, ಅಂದರೆ ದಾರ ಥರ ಅದು ಬಿಡ್ತಾ ಬರುವಂಥದ್ದು. ಇದರಿಂದ ಏನು ನಿಮಗೆ ಬೆನಿಫಿಟ್ಸ್ ಇರುತ್ತೆ ಅಂತಂದರೆ, ಒಂದು ಹೇರ್ ಫಾಲ್ಗೆ ಇದು ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಅಂದರೆ ಹೇರ್ನ ನರಿಶ್ ಮಾಡಲಿಕ್ಕೆ ಸಹ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ನಿಮ್ಮ ಸ್ಟ್ರೆಸ್ ಲೆವೆಲ್ನ ಮ್ಯಾನೇಜ್ ಮಾಡಲಿಕ್ಕೂ ಹಾಗೂ ನಿದ್ದೆಯ ಒಳ್ಳೆ ಕ್ವಾಲಿಟಿ ಆಫ್ ಸ್ಲೀಪನ್ನು ಪ್ರೊವೈಡ್ ಮಾಡಲಿಕ್ಕೂ ಸಹ ಇದು ಹೆಲ್ಪ್ ಮಾಡುತ್ತೆ. ಸೊ ಇದೊಂದು ಶಿರೋಧಾರ ಒಂದು ಸ್ಪೆಷಲ್ ಟೆಕ್ನಿಕ್ ಆಯುರ್ವೇದದಲ್ಲಿ ಇರುವಂಥದ್ದು, ಅದು ಸಹ ಒಂದು ಟ್ರೀಟ್ಮೆಂಟ್ ಮೊಡಾಲಿಟಿಯಲ್ಲಿದೆ. ಅದಲ್ಲದೆ ಬೇರೆ ಟ್ರೀಟ್ಮೆಂಟ್ಸ್ ಅಂದರೆ ನಸ್ಯ, ಥ್ರೂ ನೋಸು ಮೆಡಿಸನ್ನ ನಾವು
ಹಾಕಿ ಅದನ್ನು ಟ್ರೀಟ್ಮೆಂಟ್ ಕೊಡುವಂಥದ್ದು. ಅದು ಯೂಶಲಿ ನೋಸ್ ಥ್ರೂ ಕೊಟ್ರೂ ಅದರ ಡೈರೆಕ್ಟ್ ಪಾತ್ವೇ ಹೆಡ್ ತನಕ ಕನೆಕ್ಟ್ ಇರುತ್ತೆ. ಮೋಸ್ಟ್ ಆಫ್ ದ ಊರ್ಧ್ವಜತೃಗತ ವಿಕಾರಸಲ್ಲಿ ನಾವು ನಸ್ಯವನ್ನು ಸಜೆಸ್ಟ್ ಮಾಡ್ತೀವಿ. ಅಂದರೆ ಡಿಫ್ರೆಂಟ್ ಡಿಸೀಸ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಡಿಸನ್ಸಿಂದ ಅದು ಮಾಡುವಂಥದ್ದು. ಸೊ ಈ ನಸ್ಯನೂ ಸಹ ಬೆನಿಫಿಷಿಯಲ್ ಇದೆ. ಅದಲ್ಲದೆ ಇನ್ನೊಂದು ಸ್ಪೆಷಲ್ ಯೂನಿಕ್ ಟೆಕ್ನಿಕ್ಕು ಏನು ಈ ಹೇರ್ಗೆ ಸಂಬಂಧಪಟ್ಟಂಥದ್ದು ಅಂತಂದರೆ ಪ್ರಚ್ಛನ್ನ ಕರ್ಮ ಅಂತ ಹೇಳ್ತೀವಿ. ಪ್ರಚ್ಛನ್ನ ಕರ್ಮ ಹಾಗೂ ಘರ್ಷಣ ಈ ಎರಡೂ ಡಿಫ್ರೆಂಟ್ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇದರಲ್ಲಿದೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಫೈನ್ ನೀಡಲ್ ತೊಗೊಂಡು ಮೈನ್ಯೂಟಾಗಿ ಪ್ರಿಕ್ ಅಂದರೆ ಮೈಕ್ರೋ ಪ್ರಿಕ್ಸ್ನ ಮಾಡ್ತಾ ಬರುವಂಥದ್ದು ಎಲ್ಲಿ ಹೇರ್ ಲಾಸ್ ಆಗಿದೆ. ಯೂಶಲಿ ಅಲೋಪೇಶಿಯಾ ಪೇಷಂಟ್ಸಲ್ಲಿ ನಾವು ಇದನ್ನು ಯೂಸ್ ಮಾಡ್ತೀವಿ ಹೆಚ್ಚಾಗಿ. ಸೊ ಅದರಲ್ಲಿ ಏನಾಗುತ್ತೆ ಅಂತಂದರೆ ದೂಷಿತ ರಕ್ತ ಹೊರಗೆ ಬರುತ್ತೆ. ಆ ಕ್ಲಾಗ್ಡ್ ಪೋರ್ಸ್ ಏನಿರುತ್ತಲ್ಲ ಅದು ಓಪನ್ ಆಗುತ್ತೆ. ಸೊ ಅದು ನ್ಯೂ ಗ್ರೋತ್ಗೆ ಒಂದು ಹೆಲ್ಪ್ಫುಲ್ ಆಗಿರುತ್ತೆ ಅಂತ. ಸೊ ಅದು ಇವಾಗಿನ ಒಂದು ರೀಸೆಂಟ್ ಟೈಮ್ಸಲ್ಲಿ ನೀವು ನೋಡಬೇಕು ಅಂತಂದರೆ ಮೋಸ್ಟ್ಲಿ ಟ್ರೆಂಡಿಂಗ್ ಆಗಿದೆ. ಅದು ಡರ್ಮಾ ರೋಲರ್ ಅಂತ. ಅಂದರೆ ಮೈಕ್ರೋ ನೀಡಲ್ಸ್ನ ತೊಗೊಂಡು ಅದು ಡರ್ಮಾ ರೋಲಿಂಗ್ ಅಂದರೆ ತುಂಬ ಹಾರ್ಡಾಗಿ ಅದನ್ನು ಸ್ಕ್ರೇಪ್ ಮಾಡ್ತಾ ಬರುವಂಥದ್ದು ಎಲ್ಲಿ ಹೇರ್ ಲಾಸ್ ಇರುತ್ತೆ ಆ ಲೈನ್ಸಲ್ಲಿ ಅದನ್ನು ರೋಲ್ ಮಾಡ್ತಾ ಬರುವಂಥದ್ದು. ಅದು ಸಹ ಇದು ಸಿಮಿಲರ್ ಒಂದು ಟೆಕ್ನಿಕಲ್ಲೇ ಅದು ಸಹ ವರ್ಕ್ ಆಗೋದು. ನಮ್ಮ ಪ್ರಚ್ಛನ್ನ ಹಾಗೂ ಘರ್ಷಣ ತುಂಬ ಏಜ್ ಓಲ್ಡ್ ಟೆಕ್ನಿಕ್. ಅದು ಆಯುರ್ವೇದದಲ್ಲಿ ಅವಾಗಿಂದನೂ ಅದು ಪ್ರಾಕ್ಟೀಸ್ ಮಾಡ್ತಾ ಬರ್ತಿರುವಂತಹ ಒಂದು ಟ್ರೀಟ್ಮೆಂಟ್ ಮೊಡಾಲಿಟಿ. ಸೊ ಈ ಥರ ಒಂದು ಟ್ರೀಟ್ಮೆಂಟ್ಸು ಇದೆ. ಅದಲ್ಲದೆ ಆಬ್ವಿಯಸ್ಲಿ ಓರಲ್ ಮೆಡಿಕೇಷನ್ಸು ಇರುತ್ತೆ. ಬಿಕಾಸ್ ನಾ ಹೇಳಿದ್ನಲ್ಲ ಯಾವ ರೀಸನಿಂದ ಬರ್ತಿದೆ ನಿಮ್ಮ ಪ್ರಕೃತಿಗೆ ಅನುಸಾರವಾಗಿ, ಹಾಗೆ ಹಲವಾರು ಕಾನ್ಸೆಪ್ಟ್ಸ್ನ ನಾವು ನೋಡಿ ನಿಮಗೆ ಯಾಕೆ ಹೇರ್ ಫಾಲ್ ಆಗ್ತಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ನಿಮಗೆ ಟೈಲರ್ಡ್ ಒಂದು ಮೆಡಿಸನ್ನ ನಾವು ಕೊಡಬೇಕಾಗಿ ಬರುತ್ತೆ. ಸೊ ಅದರಲ್ಲಿ ಬರೀ ಎಕ್ಸ್ಟರ್ನಲ್ ಅಪ್ಲಿಕೇಶನ್ನು ಕೆಲವೊಂದು ಟೈಮಲ್ಲಿ ಯೂಸ್ಫುಲ್ ಇರಲ್ಲ. ಸೊ ಇಂಟರ್ನಲ್ಲು ಮೆಡಿಕೇಷನ್ಸು ತುಂಬ ರಿಕ್ವೈರ್ಡ್ ಇರುತ್ತೆ. ಆ ಥರ ಒಂದು ಕಂಡೀಷನ್ಸಲ್ಲಿ ಇಂಟರ್ನಲ್ ಮೆಡಿಸನ್ಸು ಸಹ ಆಯುರ್ವೇದದಲ್ಲಿ ಹಲವಾರು ಇದೆ. ಅದು ಬೇಸ್ಡ್ ಆನ್ ನಿಮಗೆ ಯಾವುದು ಸೂಟೇಬಲ್ ಅನ್ನೋದು, ಐದರ್ ಲೇಹ ಫಾರ್ಮಲ್ಲೋ ಇಲ್ಲ ಅಂತಂದರೆ ಟ್ಯಾಬ್ಲೆಟ್ ಫಾರ್ಮಲ್ಲೋ ಇಲ್ಲ ಯಾವುದಾದ್ರು ಡಿಫ್ರೆಂಟ್ ಫಾರ್ಮ್ಸ್ ಯಾವುದು ಸೂಟೇಬಲ್ ಇರುತ್ತೆ ಅದನ್ನು ಸಜೆಸ್ಟ್ ಮಾಡ್ತೀವಿ. ಸೊ ನಿಮಗೆ ಹೇರ್ ಫಾಲ್ ರಿಲೇಟೆಡ್ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ನೀವು ಹೋಗಿ ನಿಮ್ಮ ನಿಯರ್ ಬೈ ಆಯುರ್ವೇದ ಡಾಕ್ಟರ್ ಬಳಿ ಕನ್ಸಲ್ಟ್ ಮಾಡಿ. ಯಾಕಂದರೆ ಇದು ಮನೆಮದ್ದು ಮಾಡಿನೂ ನಿಮಗೆ ಸರಿ ಹೋಗ್ತಿಲ್ಲ ಅಂತಂದರೆ ಇಟ್ ಈಸ್ ಕನ್ಸರ್ನ್ಡ್ ಅಂತ ಅರ್ಥ ಮಾಡ್ಕೊಬೇಕು. ನೀವು ಹೋಗಿ ನೀವು ನಿಮ್ಮ ವೈದ್ಯರ ಬಳಿ ಮಾತಾಡಬೇಕಾಗತ್ತೆ. ಅವರು ನಿಮಗೆ ಚೆಕ್ ಮಾಡಾದಮೇಲೆ ನಿಮಗೆ ಏನು ಸೂಟೇಬಲ್ ಟ್ರೀಟ್ಮೆಂಟು ಇಲ್ಲ ಮೆಡಿಸಿನ್ಸು ಏನು ರಿಕ್ವೈರ್ಡ್ ಇದೆ ಇಲ್ಲ ಡಯಟ್ ಪ್ಲ್ಯಾನ್ ಏನು ತೊಗೊಬೇಕು ಅನ್ನೋದನ್ನ ಅವರು ಸಜೆಸ್ಟ್ ಮಾಡ್ತಾರೆ. ನಮ್ಮ ಒಂದು ಕ್ಲಿನಿಕಲ್ಲಿ ತುಂಬ ಪೇಷಂಟ್ಸ್ ಬರ್ತಾರೆ ಹೇರ್ ಫಾಲ್ಗೆ ರಿಲೇಟೆಡ್ಡು ಇರುವಂಥದ್ದು ಇಲ್ಲ ಗ್ರೇಯಿಂಗ್ ಆಫ್ ಹೇರ್ ರಿಲೇಟೆಡು ಪೇಷಂಟ್ಸು. ಅವರಲ್ಲಿ ತುಂಬ ಒಳ್ಳೆಯ ರಿಸಲ್ಟ್ ಕಂಡುಕೊಂಡಿದ್ದಾರೆ. ಸೊ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡ್ಬೋದು ಆ್ಯಂಡ್ ನನ್ನ ಸಹ ಕಾಂಟ್ಯಾಕ್ಟ್ ಮಾಡ್ಬೋದು. ಹಲವಾರು ಒಂದು ಟ್ರೀಟ್ಮೆಂಟ್ ಫೆಸಿಲಿಟೀಸ್ ನಮ್ಮ ಆಯುರ್ವೇದದಲ್ಲಿ ಇದೆ. ಡೆಫಿನೆಟಾಗಿ ನಿಮಗೆ ಹೇರ್ ಇಶ್ಯೂಸ್ನ ನೀವು ಥ್ರೂ ಆಯುರ್ವೇದದಲ್ಲಿ ಫಿಕ್ಸ್ ಮಾಡ್ಕೊಬೋದು ಅಂತ ಹೇಳ್ತೀನಿ. ಸೊ ಹೀಗೆ ಆಯುರ್ವೇದವನ್ನು ಅರಿಯೋಣ, ಆಯುರ್ವೇದವನ್ನು ಉಳಿಸಿ ಬೆಳೆಸೋಣ, ಮನೆ ಮನೆಯಲ್ಲೂ ಆಯುರ್ವೇದವನ್ನು ಅಳವಡಿಸಿಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಜೈ ಧನ್ವಂತರಿ.